ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೀರಾ ಮೂಲಂಗಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೂಲಂಗಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಒಂದು 1/4 ಚಮಚ ಜೀರಿಗೆ. ಪಲ್ಯಕ್ಕೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬೇಡ, ಹೀಗೆ ಮಾಡೋದು ಚೆನ್ನಾಗಿರುತ್ತೆ. ನಮ್ಮನೇಲಿ ಹೀಗೆ ಮಾಡೋದು. ಇವಾಗ ಮೂಲಂಗಿ ಹಾಕ್ಬಿಡೋಣ. ಸ್ವಲ್ಪ ಇಂಗು ಪುಡಿ ಹಾಕ್ತೀನಿ, ಅರಿಶಿನ, ಈ ಸ್ಟೇಜಲ್ಲಿ 2 ಹಸಿಮೆಣಸಿನ್ಕಾಯಿ, 1 ಸಣ್ಣ ಟೊಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಅದರಲ್ಲೇ ಕರ್ಬೇವು ಸೊಪ್ಪು ಹಾಕ್ತೀನಿ. ಧನಿಯಾ ಪುಡಿ. ಇದು ಸಿಂಪಲ್ ಆಗಿ ಮಾಡಿದ್ರೆ ಭಾರಿ ಟೇಸ್ಟ್ ಇದೆ. ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮೂಲಂಗಿ ತಿನ್ನಲ್ಲ ಅಂದವರೆಲ್ಲ ತಿಂತಾರೆ ಮೂಲಂಗಿ ಥರ ಮಾಡೋದು. ಆ ಮೂಲಂಗಿ ಫ್ಲೇವರ್ ಬರೋದು ಅದೆಲ್ಲ ಬರೋಲ್ಲ. ಒಂದ್ಸರಿ ಟ್ರೈ ಮಾಡಿ, ಮತ್ತೆ ಮಾಡ್ತೀನಿ ಅದನ್ನ. ಕಡಲೆ ಬೀಜ ಪುಡಿ ಹಾಕ್ತಾಯಿದ್ದೀನಿ. 5 ಸ್ಪೂನ್ ಕಡಲೆ ಬೀಜ ತೊಗೊಂಡಿದ್ದಲ್ಲ, ಅದು ತರಿ ಪೌಡ್ರ್ ಮಾಡಿದ್ದೆ, ಅದು ಹಾಕಿ. ಇದಕ್ಕೆ ನೀರು ನಾನು ಏನೂ ಸೇರಿಸಿಲ್ಲ. ಇದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕಿದ್ದೀನಿ, 1 ಟೊಮೊಟೊ, 2 ಹಸಿಮೆಣಸಿನ್ಕಾಯಿ, ಚೂರು ಖಾರದ ಪುಡಿ, ಧನಿಯಾ ಪುಡಿ, ಹಿಂಗು, ಒಗ್ಗರಣೆ ಹಾಕ್ಕೊಡೋಣ ಅಷ್ಟೇ. ಒಂದು 10 ನಿಮಿಷದಲ್ಲೇ ಒಳ್ಳೆ ಪಲ್ಯ ರೆಡಿ ಆಗುತ್ತೆ. ಈ ತಿಳಿ ಸಾಂಬಾರಿಗೆ, ರೊಟ್ಟಿ ಜೊತೆಗೆ, ಚಪಾತಿಗೆಲ್ಲ ಭಾರಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆಗಿದೆ. ನೋಡೋಕ್ಕೆ ಸೂಪರಾಗಿದೆ, ತಿನ್ನೋಕ್ಕೂ ಹಾಗೆ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಹೊಸಬ್ರಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸುಮ್ಮನೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ, 1 ಸ್ಪೂನಿಲ್ಲ 1/2 ಸ್ಪೂನ್ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ. ಇವತ್ತು ನಮ್ಮ ಮನೇಲಿ ಮೂಲಂಗಿ ಪಲ್ಯ ನೋಡಿ ಈ ಥರ ಬಂದಿದೆ. ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಮಾಡಿ, ಒಂದ್ಸತಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ.